ಬಾಗಲಕೋಟೆ ಜಿಲ್ಲೆ ಶ್ರೀ ಭೋವಿವಡ್ಡರ ಸಮಾಜ ಹುನಗುಂದ ಘಟಕ ವತಿಯಿಂದ ದಿನಾಂಕ ಜನವರಿ 14, 2026 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50 ರ ಹುನಗುಂದ ವಿಜಯಪುರ ಮತ್ತು ಮುದ್ದೇಬಿಹಾಳ ಸಂಪರ್ಕಿಸುವ ವರ್ತುಲದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 853ನೇ ಜಯಂತ್ಯೋತ್ಸವ ಮತ್ತು ಭಾವಚಿತ್ರವುಳ್ಳ ಫಲಕದೊಂದಿಗೆ ನೂತನ ವೃತ್ತದ ಪೂಜಾ ಕಾರ್ಯಕ್ರಮವು ಭೋವಿವಡ್ಡರ ಸಮಾಜ ಹುನಗುಂದ ಘಟಕದ ಅಧ್ಯಕ್ಷರಾದ ಮಹಾಂತೇಶ ಭಾವಿರ ಅಧ್ಯಕ್ಷತೆಯಲ್ಲಿ ಜರುಗಿದರೆ, ಹುನಗುಂದ ತಾಲೂಕಾ ಆಡಳಿತ ವತಿಯಿಂದ ಹುನಗುಂದ ತಹಶೀಲ್ದಾರರ ಕಾರ್ಯಾಲಯದ ಸಭಾಂಗಣದಲ್ಲಿ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಭೋವಿವಡ್ಡರ ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರದ ಪೂಜೆ ಮತ್ತು ಪುಷ್ಪನಮನ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಹುನಗುಂದ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 50 ರ ವರ್ತುಲದ ನೂತನ ವೃತ್ತದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರ ಫಲಕದ ಪೂಜಾ ಕಾರ್ಯಕ್ರಮ ನೆರವೇರಿದ ನಂತರ ಸಾಮಾಜಿಕ ಸೇವಾ ಮುಖಂಡರಾದ ಮಹಾಂತೇಶ ಹಳ್ಳೂರ ಹಾಗೂ ಭೋವಿವಡ್ಡರ ಸಮಾಜದ ಯುವ ಮುಖಂಡ ಹಾಗೂ ವ್ಯಾಂಗ್ ಹುನಗುಂದದ ನಿರ್ದೇಶಕರಾದ ತಿರುಪತಿ ಕುಷ್ಟಗಿರು ಮಾತನಾಡಿ, ಶ್ರೀ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮತ್ತು ಅಲ್ಲಂಪ್ರಭುಗಳಿಂದ ಲಿಂಗದೀಕ್ಷ ಪಡೆದು ಅನುಯಾಯಿಗಳಾಗಿ ಅನುಭವ ಮಂಟಪದಲ್ಲಿ ಸ್ಥಾನ ಪಡೆದವರು. ಅನೇಕ ಸಾಮಾಜಿಕ ಸುಧಾರಣಾ ಕಾರ್ಯಗಳಲ್ಲಿ ನಿರ್ವಹಿಸದ ಪ್ರಮುಖ ಪಾತ್ರವನ್ನು ಪ್ರಸ್ತಾಪಿಸಿದರು. ನಂತರ ಅಲ್ಲಮಪ್ರಭುಗಳ ಆದೇಶದ ಮೇರೆಗೆ ಶ್ರೀ ಸಿದ್ದರಾಮೇಶ್ವರರು ಅಂದು ಕರ್ನಾಟಕದ ಭಾಗವಾಗಿದ್ದ ಹಾಗೂ ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರದಲ್ಲಿ ನೀರಿನ ದಾಹದಿಂದ ಜನ ತತ್ತರಿಸಿ ಸಂಕಷ್ಟದಲ್ಲಿರುವಾಗ ಅನೇಕ ಕೆರೆಗಳನ್ನು ನಿರ್ಮಿಸಿ ಜನತೆಯ ಬಾಯಾರಿಕೆ ಮತ್ತು ದಾಹವನ್ನು ನೀಗಿಸಿ ಅವರ ಪಾಲಿನ ಭಗೀರಥರಾಗಿ ಜೀವಂತ ಸಮಾಧಿಯಾದ ಚಾರಿತ್ರಿಕ ಘಟನೆಯನ್ನು ಸ್ಮರಿಸಿದರು. ನಂತರ ಹುನಗುಂದ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೋವಿವಡ್ಡರ ಸಮಾಜ ಬಾಂಧವರಿಂದ ನೂತನ ಶ್ರೀ ಸಿದ್ದರಾಮೇಶ್ವರರ ವೃತ್ತಕ್ಕೆ ಇಂದು ಪೂಜೆ ನೆರವೇರಿಸಿದ್ದಾಗಿದೆ. ಹಾಗಾಗಿ ಈ ಮಹಾನ ಯೋಗಿಗಳ ಕುಲದಲ್ಲಿ ಜನಿಸಿರುವ ಹಾಗೂ ಪ್ರಸ್ತುತ ಕಾಂಗ್ರೆಸ್ ಸರಕಾರದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವರಾಜ ತಂಗಡಿಗಿರು ರಾಜ್ಯದ ಅಪೇಕ್ಷಿತ ಕ್ಷೇತ್ರಕ್ಕೆ ಸೀಮಿತವಾಗದೆ ಹುನಗುಂದ ತಾಲೂಕಿನ ಭೋವಿವಡ್ಡರ ಸಮಾಜ ಬಾಂಧವರ ಅಪೇಕ್ಷೆಯಂತೆ ಈ ವೃತ್ತದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಭವ್ಯಮೂರ್ತಿ ಪ್ರತಿಷ್ಠಾಪನೆಗೆ ಹಾಗೂ ಭೋವಿವಡ್ಡರ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಮುತುವರ್ಜಿ ವಹಿಸುತ್ತಾ ಎಲ್ಲರನ್ನೂ ಒಳಗೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಾಜವು ಮುಖ್ಯವಾಹಿನಿಗೆ ಬರುವಂತಾಗಲು ಮುಂದಾಗಬೇಕೆಂದು ಆಗ್ರಹಿಸಿದರು. ಈ ನೂತನ ವೃತ್ತದ ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಸುರೇಶ ಹಳಪೇಟಿ, ಭೋವಿವಡ್ಡರ ಸಮಾಜದ ಮುಖಂಡರಾದ ಸಿದ್ದಪ್ಪ ಮೂಲಿಮನಿ, ಮುದಿಯಪ್ಪ ಮೂಲಿಮನಿ, ಹನುಮಂತ ಹಾದಿಮನಿ, ಮಂಜುನಾಥ ಗುಳೇದಕಾಯಿ, ಕುಲಗಪ್ಪ ಮೂಲಿಮನಿ, ಬಸವರಾಜವಡ್ಡರ, ದುರಗಪ್ಪ ಹಾದಿಮನಿ, ಪರಸಪ್ಪ ಮೂಲಿನಮನಿ ಸೇರಿ ಇತರೆ ಯುವ ಮುಖಂಡರಿದ್ದರೆ, ತಾಲೂಕಾ ತಹಶೀಲ್ದಾರರ ಕಾರ್ಯಾಲಯದ ಸಭಾಂಗಣದಲ್ಲಿ ಭೋವಿವಡ್ಡರ ಸಮಾಜದ ಗುರು ಹಿರಿಯರು, ಮುಖಂಡರು, ಯುವಕರು ಹಾಗೂ ತಹಶೀಲ್ದಾರ ಕಾರ್ಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮಕರ ಸಂಕ್ರಾಂತಿಯ ದಿನ ಸಿದ್ದರಾಮೇಶ್ವರ ಜಯಂತಿಯನ್ನ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಸಿದ್ದರಾಮೇಶ್ವರರ ಬಗ್ಗೆ ನಾವು ಹೇಳಬೇಕಂತಂದ್ರೆ, ಸಿದ್ದರಾಮೇಶ್ವರರು ಮೂಲತಃ ಭೋವಿ ಸಮಾಜದಿಂದ ಬಂದು ಬಸವಣ್ಣನವರ ಕಾಲದಲ್ಲಿ ಬಸವಶಕ್ತಿಯನ್ನ ನೋಡಿ ಬಸವಣ್ಣನವರ ಎಲ್ಲ ವಿಚಾರಗಳಿಗೆ ಮನಸೋತು ಅವರು ಬಸವಣ್ಣನವರ ಅನುಯಾಯಿಯಾಗಿ ಅವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕೂಡ ಅವರಿದ್ದರು. ಇಲ್ಲೇ ಅಲ್ಲಮ ಪ್ರಭುಗಳ ಆದೇಶದನ್ವಯ ಸೊಲ್ಲಾಪುರಕ್ಕೆ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಆವಾಗ ಸೊಲ್ಲಾಪುರ ಕರ್ನಾಟಕದ ಒಂದು ಭಾಗವಾಗಿತ್ತು. ಸೊಲ್ಲಾಪುರದಲ್ಲಿ ಅವತ್ತು ಯಾವ ಪರಿಸ್ಥಿತಿ ಇತ್ತು ಅಂತಂದರೆ, ಒಟ್ಟು ನೀರಿನ ಹಾಹಾಕಾರ ಅಲ್ಲಿತ್ತು. ಯಾಕಂದರೆ ಕುಡಿಯುವ ನೀರು ಕೂಡ ಅವತ್ತಿನ ಸೊಲ್ಲಾಪುರದ ಜನರಿಗೆ ಇರಲಿಲ್ಲ ಅನ್ನೋ ಮಾತನ್ನು ಚರಿತ್ರೆಯಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ಮನ ಕೊಟ್ಟಂತಹ ಸಿದ್ದರಾಮೇಶ್ವರರು ಈ ಸೊಲ್ಲಾಪುರದ ಸುತ್ತಲೂ ಕೆರೆಗಳನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ಯಾರ್ದಾದ್ರೂ ಇದ್ರೆ ಅದು ಸಿದ್ದರಾಮೇಶ್ವರರಿಗೆ ಐತಿ ಅಂತನ್ನೋ ಮಾತನ್ನು ನಾನಿಲ್ಲಿ ಹೇಳೋಕೆ ಬಯಸ್ತಾ ಇದ್ದೇನೆ. ಅಲ್ಲಮ ಪ್ರಭುಗಳ ಆದೇಶದನ್ವಯ ಸೊಲ್ಲಾಪುರಕ್ಕೆ ಬಂದಂತಹ ಕೆರೆಯನ್ನು ಕಟ್ಟಿಸಿದಂತಹ ಸಿದ್ದರಾಮೇಶ್ವರರು ಚನ್ನಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನು ಪಡೆದು
ಈ ಸೊಲ್ಲಾಪುರದಲ್ಲಿ ಅವರು ಲಿಂಗೈಕ್ಯರ ಅವರ ಜೀವಂತ ಸಮಾಧಿ ಕೂಡ ಅಲ್ಲಿ ಸೊಲ್ಲಾಪುರದಲ್ಲಿ ಆಗಿದೆ ಅಂತನ್ನೋ ಚರಿತ್ರೆಯನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಅಂಥ ಒಂದು ತ್ಯಾಗಮೂರ್ತಿಯ ಸಮಾಜದ ತಾವೆಲ್ಲರೂ ಕೂಡ ಇವತ್ತಿನ ದಿನ ಹುನಗುಂದದಲ್ಲಿ ಒಂದು ಪ್ರಮುಖ ಸ್ಥಳ ಅಂದರೆ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಸಿದ್ದರಾಮೇಶ್ವರರ ಒಂದು ಈ ವೃತ್ತವನ್ನು ಸ್ಥಾಪಿಸಿದ್ದು ಶ್ಲಾಘನೀಯ. ಮತ್ತು ಇಲ್ಲಿ ಮುಂದಿನ ದಿನಮಾನದಲ್ಲಿ ದೇವಸ್ಥಾನವನ್ನು ಕಟ್ಟುವಂತಹ ಒಂದು ಯೋಜನೆಯನ್ನು ಕೂಡ ಈ ಗೋವಿ ಸಮಾಜದವರು ಇಟ್ಟುಕೊಂಡಿದ್ದು ಸಂತೋಷದ ವಿಚಾರ. ಅದಕ್ಕೆ ಸರ್ಕಾರದ ಈ ಗೋವಿ ಸಮಾಜದ ಸಚಿವರೇ ಇರೋದರಿಂದ ಆದಷ್ಟು ತೀವ್ರದಲ್ಲಿ ಈ ಶಿವರಾಜ್ ತಂಗಡಿಗೆಯವರು ಇರೋದರಿಂದ ಆದಷ್ಟು ತೀವ್ರದಲ್ಲಿ ಈ ಕೆಲಸ ಅಗತ್ಯ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಎಲ್ಲರಿಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳ ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ನನ್ನ ಭವ್ಯ ಸಮಾಜದ ಗುರುಹಿರಿಯರಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಭವ್ಯ ಸಮಾಜದ ಕುಲದೇವರಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಜಯಂತಿಯ ಅಂಗವಾಗಿ ನಮ್ಮ ಹುನಗುಂದದ ಪ್ರಮುಖ ಆಗಿರ್ತಕ್ಕಂಥ NH50 ಅದರ ಪಕ್ಕದಲ್ಲಿರ್ತಕ್ಕಂಥ ಜಾಗೆಯಲ್ಲಿ ನಮ್ಮ ಸಿದ್ದರಾಮೇಶ್ವರ ವೃತ್ತವನ್ನು ಇವತ್ತಿನ ದಿವಸ ಜಯಂತಿಯ ದಿವಸ ಪೂಜೆ ಮಾಡಿಕೊಂಡು ಇವತ್ತಿನ ಈ ಎಲ್ಲ ನಮ್ಮ ಭವ್ಯ ಸಮಾಜದ ಗುರು ಹಿರಿಯರಲ್ಲಿ ಇದೊಂದು ಮುಂದಿನ ದಿವಸ ಈ ಜಾಗೆಯನ್ನು ಅತ್ಯುತ್ತಮವಾಗಿ ಸ್ವಚ್ಛಗೊಳಿಸಿ ಎಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದ ವತಿಯಿಂದ ನಮ್ಮ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ಈ ಇದಕ್ಕೆ ಅವರಲ್ಲಿ ಕೊಂಡಾಗ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮತ್ತು ಸಿದ್ದರಾಮೇಶ್ವರ ಜಯಂತಿಯ ಅಂಗವಾಗಿ ತಮ್ಮೆಲ್ಲರಿಗೂ श्री सिद्धरामेश्वर महाराज को जय। सिद्धरामेश्वर महाराज को जय। ಶಿವಯೋಗಿ ಸಿದ್ದರಾಮೇಶ್ವರ ಅವರಿಗೆ सर हाँ है सर